Very good evening. ಇವತ್ತು ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಪೋಯಮ್ 5 ಜಸ್ಟಿಸ್ ನ್ಯಾಯ ಹೌದಾ ಪ್ರವೀಣ್ ಕುಮಾರ್ ಅವರು ಬರೆದಿರುವಂತಹ ಪೋಯಮ್ ನ ಕ್ವಶನ್ ಆನ್ಸರ್ಸ್ ಅನ್ನ ಅಭ್ಯಾಸ ಮಾಡ್ತಾ ಇದೀವಿ. ಹಂಗಾರೆ ಸ್ಟಾರ್ಟ್ ಮಾಡೋಣ. ಕ್ವಶನ್ ಮೇನ್ ನಂಬರ್ 1. 4 alternatives are given. Choose the best alternative ಅಂತ ಕೇಳಿದಾರ. MCQs ಇವು. First question. Dash still govern our lives. Dash still govern our lives. Values, love, truth, justice. Then its right answer values. Option A values. Second one, ಏನಪ್ಪ ಅಂದ್ರೆ ನಮ್ಮ ಜೀವನವನ್ನ ಮುನ್ನಡೆಸುವುದು ಯಾವುದಪ್ಪ ಅಂದ್ರೆ ಮೌಲ್ಯಗಳು. ಸೆಕೆಂಡ್ ಒನ್, ಡ್ಯಾಶ್ ಎನ್ಸ್ಯೂರ್ಸ್ ಅಂಡ್ ಎಕ್ಸ್ಪ್ಲಾಯಿಟೇಷನ್ ಡ್ಯಾಶ್ ಫ್ರೀ ಲೈಫ್. ಓಕೆ, ಲವ್, ಜಸ್ಟಿಸ್, ಟ್ರುತ್, nobleness. Then its right answer option B justice. Justice ensures and exploitations free life. Exploitations free life. ಏನಪ್ಪಾ ಅಂದ್ರೆ ನ್ಯಾಯ ನಮಗೆ ಏನಪ್ಪಾ ಅಂದ್ರೆ ತುಳಿತದಿಂದ ಮುಕ್ತವಾದ ಜೀವನವನ್ನು ನಡೆಸಲಿಕ್ಕೆ ಸಹಾಯ ಮಾಡ್ತದೆ. ಥರ್ಡ್ ಒನ್, justice has survived the best of time only because of its dash strength, coherent, truth, inherent, love. Then its right answer option C inherent. Justice has survived the test of time only because of its inherent strength. ಹೌದಾ, ಯಾರಲ್ಲೂ ಊಹಿಸಲಾಗದೆ ಇರುವಂತಹ ಅತ್ಯಂತ ವಿಸ್ತಾರವಾದ ಅದರ ಸ್ಟ್ರೆಂತ್ ಇಂದ ಏನಪ್ಪಾ ಅಂದ್ರೆ ಇನ್ನು ಉಳ್ಕೊಂಡಿದೆ ಯಾವುದು ನ್ಯಾಯ ಅನ್ನೋದು. ಫೋರ್ತ್ ಒನ್, ಎಕ್ಸ್ಚೇಂಜಿಂಗ್ ಜಸ್ಟಿಸ್ ಫಾರ್ ಮನಿ ಈಸ್ ಅ ಡ್ಯಾಶ್ ಗೇನ್ ಥ್ರೂ ಲಾಸ್. Option A distressing, profit, money, justice. Then its right answer distressing. Exchanging justice for money is a distressing gain through loss. ನೋಡ್ರಿ, ನಾವು ನ್ಯಾಯಕ್ಕೋಸ್ಕರ ಹಣವನ್ನ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಅವನತಿಯನ್ನ ನಾವೇ ಕೊಂಡ್ಕೊಂಡ ಹಾಗೆ. ಹೌದಾ, ನಮ್ಮ ಅವನತಿ ಲಾಸ್ ನಾವೇ ಕೊಂಡ್ಕೊಂಡ ಹಾಗೆ. ಅದಕ್ಕೆ ಡಿಸ್ಟ್ರೆಸ್ಸಿಂಗ್. ಆಪ್ಷನ್ ಎ ರೈಟ್ ಆನ್ಸರ್. ಫಿಫ್ತ್ ಒನ್, ಜಸ್ಟಿಸ್ ಇಸ್ ಸ್ಟಿಲ್ ಲೈಕ್. Option A trade, option B rock, option C ice, option D thoughts. Then its right answer option B rock. Justice is still like rock. ಹೌದಾ, ಏನಪ್ಪಾ ಅಂದ್ರೆ ನ್ಯಾಯ ಅನ್ನೋದು ಇವತ್ತು ಕೂಡ ಬಂಡೆ ತರ ಇದೆ, ಗಟ್ಟಿಯಾಗಿದೆ. ಸಿಕ್ಸ್ತ್ ಒನ್, ಜಸ್ಟಿಸ್ ಇಸ್ ಶಾಕಲ್ ಟು ಮನಿ, ಗ್ರೀಡ್, ಮಡ್, ರಾಕ್. ಜಸ್ಟಿಸ್ ಇಸ್ ಶಾಕಲ್ಡ್. ಏನಪ್ಪಾ ಅಂದ್ರೆ ನ್ಯಾಯ ಕೂಡ ಕೆಲವು ಸಲ ಬಂಧನಕ್ಕೊಳಗಾದಂಗೆ, ಶಾಕಲ್ಡ್ ಅಂದ್ರೆ ಬಂಧನಕ್ಕೆ ಅಥವಾ ತುಳಿತಕ್ಕೊಳಗಾಗ್ತದೆ. ಯಾವ್ದ್ರಿಂದ? ಮನುಷ್ಯನ ಗ್ರೀಡ್ ಆಸೆ, ಆಶುಗುರುತನ ಅಥವಾ ಏನು ದುರಾಚಾರ. ಸೆವೆಂತ್ ಒನ್, ಜಸ್ಟಿಸ್ ಹ್ಯಾಸ್ ಲಾಸ್ಟ್ ಇನ್ ಥಿಕ್ ಡ್ಯಾಶ್ ಆಫ್ ಲೈಟ್ಲೆಸ್. ಜಸ್ಟಿಸ್ ಹ್ಯಾಸ್ ಲಾಸ್ಟ್ ಇನ್ ಥಿಕ್ ಡ್ಯಾಶ್ ಆಫ್ ಲೈಟ್ಲೆಸ್. ಆಪ್ಷನ್ ಏನಪ್ಪ, ಟ್ರೆಡ್, ನೈಟ್, ಮಾರ್ನಿಂಗ್, ಜಂಗಲ್. ಆನ್ಸರ್ ಜಂಗಲ್. ಜಸ್ಟಿಸ್ ಹ್ಯಾಸ್ ಲಾಸ್ಟ್ ಇನ್ ಥಿಕ್ ಜಂಗಲ್ ಆಫ್ ಲೈಟ್ಲೆಸ್. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ನ್ಯಾಯ ಅನ್ನೋದು ಹೌದಾ ದಟ್ಟವಾದ ಕಾಡಿನಲ್ಲಿ ಅಡಗಿ ಹೋದ ಬೆಳಕಿನಂತಾಗಿದೆ. ದಟ್ಟವಾದ ಕಾಡಿನಲ್ಲಿ, ಥಿಕ್ ಅಂದ್ರೆ ಡೆನ್ಸ್ ಫಾರೆಸ್ಟ್ ಅಲ್ಲಿ ಅಡಗಿ ಹೋದ ಬೆಳಕಿನಂತಾಗಿದೆ. ಇನ್ನು ಕ್ವಶನ್ ನಂಬರ್ 8, ಹ್ಯೂಮನ್ ಲೈಫ್ ಈಸ್ ಬೇಸ್ಡ್ ಆನ್ ಸರ್ಟನ್ ಡ್ಯಾಶ್ customs, values, tradition, culture. Then its right answer values. Human life is based on certain values. ಮನುಷ್ಯನ ಜೀವನ ನಿಂತಿರೋದು ಯಾವುದ್ರ ಮೇಲೆಪ್ಪ ಅಂದ್ರೆ ಮೌಲ್ಯಗಳ ಮೇಲೆ. ನೈನ್ತ್ ಒನ್, ಗೆಟಿಂಗ್ ಜಸ್ಟಿಸ್ ಫಾರ್ ಮನಿ ಬಿಕಮ್ ಲಾಸ್, ಟ್ರೇಡ್, ಪ್ರಾಫಿಟ್, ಇನ್ಹೆರೆಂಟ್ ರೈಟ್. ಓಕೆ, ಏನಪ್ಪಾ ಅಂದ್ರೆ ದುಡ್ಡನ್ನ ಕೊಟ್ಟು ನಾವು ನ್ಯಾಯವನ್ನ ಪಡ್ಕೊಳ್ತಾ ಇದೀವಿ ಅಂದ್ರೆ ಹೌದಾ ಅದು ಒಂಥರ ವ್ಯಾಪಾರ. ಅದೊಂಥರ ಏನು ವ್ಯಾಪಾರ. Next 10th one, begotten means profit, exchange, earned, loss. Begotten means got, padi. Begotten, earned, ಗಳಿಸಿತ್ತು. 11th one, justice is lost in thick jungle like a dog, rat, cow, rabbit. Then its right answer rat. Justice is lost in thick jungle like a rat. ಹೌದಾ, ಯಾವ ರೀತಿಯಾಗಿ ಒಂದು ಇಲಿ ಒಂದು ಕಾಡಿನಲ್ಲಿ ಕಳೆದು ಹೋಗಿದೆ, ಹಂಗ ಇತ್ತೀಚಿನ ದಿನಗಳಲ್ಲಿ ನ್ಯಾಯ ಹೌದಾ ದಟ್ಟವಾದ ಅರಣ್ಯದಲ್ಲಿ ಕಳೆದು ಹೋಗಿದೆ. 12th one, shackled means chained. ಹೌದಾ, ಹಂದರ ಹಿಂಗ ಜೇಡ್ರ ಬಲೆ ಹಿಂದಿರ್ತಲ್ಲ ಹಂಗ ಬಲೆ ಚೈನ್ ಅಂತ ಹೇಳ್ಬೋದು.
13th one, justice is like a dash caught in lion's lair, rat, rabbit, deer, cat. ಹೌದಾ? ನ್ಯಾಯ ಅನ್ನೋದು ಹುಲಿಯ ಬಾಯಿನಲ್ಲಿ ಸಿಕ್ಕಂತ ಜಿಂಕೆ ಅಂತ ಆಗಿದೆ. 14th one, the opposite of inherent, acquired. acquired ಪಡೆದಿದ್ದು ಅಥವಾ ಏನೋ ಆಕ್ಯುಪೈ ಮಾಡ್ಕೊಂಡಿದ್ದು, ಗಳಿಸಿದ್ದು. ಇನ್ಹೆರೆಂಟ್ ಕಳ್ಕೊಂಡಿದ್ದು, ಇನ್ಹೆರೆಂಟ್ ಕಳ್ಕೊಂಡಿದ್ದು ಅಥವಾ ಏನು ಹಂಚಿದ್ದು. ಓಕೆ, ನೆಕ್ಸ್ಟ್ 15th one, a distressing gain through profit, loss, wrong, right. Then its right answer option B, loss. A distressing gain, ಹೌದಾ? ಮನಸ್ಸಿಗೆ ನೋವು ಕೊಡ್ತಕ್ಕಂತಹ ಪಡೆದುಕೊಳ್ಳುವಿಕೆ ಒಂಥರ ಏನಪ್ಪಾ ಅಂದ್ರೆ ಲಾಸ್ ಇದ್ದಂಗ. ಡಿಸ್ಟ್ರೆಸ್, ಹೌದಾ? ಮನಸ್ಸಿನ ವಿರುದ್ಧವಾದ ಕೆಲಸ. ಇನ್ನು ಕ್ವಶನ್ ಮೇನ್ ನಂಬರ್ 2, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ವೈ ಜಸ್ಟಿಸ್ ಹ್ಯಾಸ್ ಟರ್ನ್ ಟು ಟ್ರೆಡ್. ಯಾಕೆ ನ್ಯಾಯ ಅನ್ನೋದು ವ್ಯಾಪಾರವಾಗಿಬಿಟ್ಟಿದೆ? ಜಸ್ಟಿಸ್ ಇಸ್ ಒನ್ ಸಚ್ ವ್ಯಾಲ್ಯೂ ದಟ್ ಎನ್ಶೂರ್ಸ್ ಅನ್ ಎಕ್ಸ್ಪ್ಲಾಯಿಟೇಷನ್ ಫ್ರೀ ಲೈಫ್. However, unfortunately, in the present days, justice has become a commodity of sale for some people. There are immoral attacks on justice. It has survived the test of time only because its inherent strength. ನೋಡ್ರಿ, ನ್ಯಾಯ ಅನ್ನೋದು ಒಂಥರ ವ್ಯಾಪಾರ ಆಗ್ಬಿಟ್ಟಿದೆ. ಜಸ್ಟಿಸ್ ಇಸ್ ಒನ್ ಸಚ್ ಎ ವ್ಯಾಲ್ಯೂ ದಟ್ ಎನ್ಶೂರ್ಸ್ ಎಕ್ಸ್ಪ್ಲಾಯಿಟೇಷನ್ ಫ್ರೀ ಲೈಫ್. ನ್ಯಾಯ ಅನ್ನೋದು ಇನ್ನೊಬ್ಬರ ತುಳಿತಕ್ಕೆ ಅಥವಾ ಇನ್ನೊಬ್ಬರ ಅಧೀನದಲ್ಲಿ ಜೀವನ ನಡೆಸದೇ ಇರೋ ಹಾಗೆ, ಸ್ವತಂತ್ರ ಜೀವನವನ್ನು ನಡೆಸಲಿಕ್ಕೆ ಹಾದಿ ಮಾಡಿಕೊಡ್ತದ. ಹವೆವರ್ ಅನ್ಫಾರ್ಚುನೇಟ್ಲಿ, ಆದ್ರೆ ದುರದೃಷ್ಟವಶಾತ್, ಇನ್ ದ ಪ್ರೆಸೆಂಟ್ ಡೇಸ್, ಇತ್ತೀಚಿನ ದಿನಗಳಲ್ಲಿ ಜಸ್ಟಿಸ್ ಹ್ಯಾಸ್ ಬಿಕಮ್ ಕಮಾಡಿಟಿ ಆಫ್ ಸೇಲ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯ ಅನ್ನೋದು ಮಾರುಕಟ್ಟೆಯಲ್ಲಿ ಮಾರಾಟವಾಗುವಂತ ವಸ್ತು ಫಾರ್ ಸಮ್ ಪೀಪಲ್. ಯಾರಿಗಪ್ಪ ಅಂದ್ರೆ ಕೆಲವು ಜನರಿಗೆ, ಎಲ್ಲರಿಗಲ್ಲ. ದೇರ್ ಆರ್ ಇಮ್ಮಾರಲ್ ಅಟ್ಯಾಕ್ಸ್ ಆನ್ ಜಸ್ಟಿಸ್. ನೈತಿಕತೆ ಹೊಂದಿರದೇ ಇರುವಂತಹ ಏನಪ್ಪಾ ಅಂದ್ರೆ ದಾಳಿಗಳಾಗ್ತಾ ಇದಾವೆ. ಯಾವುದ್ರ ಮೇಲೆ? ನ್ಯಾಯದ ಮೇಲೆ, ಜಸ್ಟಿಸ್ ಮೇಲೆ. ಇಟ್ ಹ್ಯಾಸ್ ಸರ್ವೈವ್ಡ್ ದ ಟೆಸ್ಟ್ ಆಫ್ ಟೈಮ್ ಓನ್ಲಿ. ಅದು ಬದುಕುಳಿದಿದೆ, ಕಾಲಘಟ್ಟದಲ್ಲಿ ಬದುಕುಳಿದಿದೆ. ಬಿಕಾಸ್ ಆಫ್ ಇಟ್ಸ್ ಇನ್ಹೆರೆಂಟ್ ಸ್ಟ್ರೆಂತ್. ಯಾಕಪ್ಪ ಅಂದ್ರೆ ಅದರಲ್ಲಿ ಅಷ್ಟು ಗಟ್ಟಿತನ ಮತ್ತು ಬಲವಂತಿಕೆ ಇದೆ. ಸೆಕೆಂಡ್ ಒನ್, ವಾಟ್ ಈಸ್ ಬೌಂಡ್ ಇನ್ ಮಡ್ ಫಾರ್ ವಿಚ್ ಇಟ್ಸ್ ಕಂಪೇರ್ಡ್. ಏನಪ್ಪಾ ಅಂದ್ರೆ ಕಟ್ಟಿಗೆಯಲ್ಲಿ ಅಥವಾ ಮಡ್ಡಲ್ಲಿ ಏನು ಹುದುಕೊಂಡಿದೆ, ಹೌದಾ, ಅದನ್ನ ಯಾವ್ದಕ್ಕೆ ಹೋಲಿಸಲಾಗಿದೆ? ಗೋಲ್ಡ್ ಸ್ಟ್ರೇನ್ಸ್ ಆರ್ ಬೌಂಡ್ ಇನ್ ಮಡ್. ಕಟ್ಟಿಗೆ ಅಲ್ಲ, ಮಣ್ಣಿನಲ್ಲಿ, ಹೌದಾ? ಗೋಲ್ಡ್ ಸ್ಟ್ರೇನ್ ಮಣ್ಣಿನಲ್ಲಿ. ಗೋಲ್ಡ್ ಸ್ಟ್ರೇನ್ಸ್ ಆರ್ ಬೌಂಡ್ ಇನ್ ಮಡ್. ಜಸ್ಟಿಸ್ ದೋ wrapped in a black packs in dark hall of race for survival, like the one of justice compared to the gold strains bound in mud until exploited. ನೋಡ್ರಿ, ಚಿನ್ನ ಹೆಂಗಪ್ಪ ಅಂದ್ರೆ ಒಂದು ಮಣ್ಣಿನಲ್ಲಿ ಅಡಗಿದೆ, ಹಂಗ ಸತ್ಯ ಅನ್ನೋದು ಏನಪ್ಪಾ ಅಂದ್ರೆ ಸುಳ್ಳಿನ ಬ್ಲ್ಯಾಕ್ ಪ್ಯಾಕ್ಸ್, ಕಪ್ಪು ಬಟ್ಟೆಯಲ್ಲಿ, ಹೌದಾ, ಚಲಾವಣೆಗೊಳಪಡ್ತಾ ಇದೆ. ಹಾಲ್ ಆಫ್ ರೇಸ್ ಫಾರ್ ಸರ್ವೈವಲ್. ಯಾಕಂದ್ರೆ ಮನುಷ್ಯರು ಬದುಕಲಿಕ್ಕೆ ಕೆಟ್ಟ ಹಾದಿಗಳನ್ನು ತುಳಿತಾ ಇದ್ದಾರೆ. ಲೈಕ್ ಒನ್ ಆಫ್ ದಿಸ್ ಜಸ್ಟಿಸ್ ಇಸ್ ಕಂಪೇರ್ಡ್ ಟು ದ ಗೋಲ್ಡ್ ಸ್ಟ್ರೇನ್ಸ್. ಹೌದಾ, ನ್ಯಾಯವನ್ನ ಬಂಗಾರಕ್ಕಾಗಿ ಹೋಲಿಸಿ, ಬೌಂಡ್ ಇನ್ ಮಡ್ ಅಂಟಿಲ್ ಎಕ್ಸ್ಪರ್ಟ್, ಹೋಲಿಸಿ, ಯಾವಾಗ ಮಣ್ಣಿನಿಂದ ಬಂಗಾರವನ್ನ ಹೊರತೆಗೆಯೋದಿಲ್ವೋ ಅಲ್ಲಿವರೆಗೂ ಅದು ಮನೆ. ಹೊರ ತೆಗೆದ್ರೆ, ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ನಿಜವಾದ ಬಂಗಾರವಾಗಿ ಮಾರ್ಪಡ್ತದೆ. ಯಾವುದು? ಜಸ್ಟಿಸ್ ಅನ್ನೋದು. ಇನ್ನು ಥರ್ಡ್ ಒನ್, ವೇರ್ ಜಸ್ಟಿಸ್ ಇಸ್ ಲಾಸ್ಟ್, ಹೌ ಇಟ್ಸ್ ಕಂಪೇರ್ಡ್. ಎಲ್ಲಿ ನ್ಯಾಯ ಕಳೆದು ಹೋಗಿದೆ ಅದನ್ನ ಯಾವುದರೊಂದಿಗೆ ಹೋಲಿಸಲಾಗ್ತಾ ಇದೆ? ಜಸ್ಟಿಸ್ ಇಸ್ ಲಾಸ್ಟ್ ಇನ್ ಥಿಕ್ ಜಂಗಲ್ ಆಫ್ ಲೈಟ್ಲೆಸ್ ನೈಟ್. ನ್ಯಾಯ ಅನ್ನೋದು ಅತ್ಯಂತ ದಟ್ಟವಾದ ಬೆಳಕನ್ನು ಹೊಂದಿರದೇ ಇರುವಂತಹ ಕಾಡಿನಲ್ಲಿ ಕಳೆದೋಗಿದೆ. ಇಟ್ ಈಸ್ ಕಂಪೇರ್ಡ್ ಟು ರ್ಯಾಟ್. ಅದನ್ನ ಯಾವ್ದಕ್ಕೆ ಹೋಲಿಸಲಾಗಿದೆಪ್ಪ ಅಂದ್ರೆ ಇಲಿಗೆ ಹೋಲಿಸಲಾಗಿದೆ. ವಿಚ್ ಇಸ್ ಕಾಟ್ ಇನ್ ಸ್ಯಾಕ್ ಆಫ್ ಡೆತ್. ಆ ಇಲಿ ಎಲ್ಲಿ ಸಿಗ್ತದಪ್ಪ ಅಂದ್ರೆ ಜೀವನದ ಕೊನೆಗೆ ಸಿಗ್ತದ ಅಂತದ್ರಲ್ಲಿ. ಫೋರ್ತ್ ಒನ್, ವಾಟ್ ಹ್ಯಾಪನ್ ಟು ಜಸ್ಟಿಸ್ ಇನ್ ದ ಪ್ರೆಸೆಂಟ್ ಡೇಸ್. ಇತ್ತೀಚಿನ ದಿನಗಳಲ್ಲಿ ನ್ಯಾಯ ಏನಾಗಿದೆ? In the present days, justice become a commodity for sale for some people. ಇತ್ತೀಚಿನ ದಿನದಲ್ಲಿ ನ್ಯಾಯ ಅನ್ನೋದು ಮಾರುಕಟ್ಟೆಯಲ್ಲಿ ಮಾರಾಟವಾಗುವಂತಹ ವಸ್ತು ಆಗ್ಬಿಟ್ಟಿದೆ. However, there are immoral attacks on justice. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಅನೈತಿಕ ದಾಳಿಗಳು ಆಗ್ತಾ ಇದ್ದಾವೆ. ಯಾವುದ್ರ ಮೇಲೆ? ನ್ಯಾಯದ ಮೇಲೆ. It has survived the test of time
ಟೈಮ್ ಓನ್ಲಿ. ಇಟ್ ಹ್ಯಾಸ್ ಸರ್ವೈವ್ಡ್ ದ ಟೆಸ್ಟ್ ಆಫ್ ಟೈಮ್ ಓನ್ಲಿ. ಅದು ಬದುಕುಳಿದಿದೆ ಏನು ವೇಳೆಯ ಕಾಲಘಟ್ಟದಲ್ಲಿ, ಬಿಕಾಸ್ ಆಫ್ ಇಟ್ಸ್ ಇನ್ಹೆರೆಂಟ್ ಸ್ಟ್ರೆಂತ್. ಯಾವ್ದಕ್ಕಪ್ಪ ಅಂದ್ರೆ ಅದರ ಗಟ್ಟಿತನದಿಂದ. ಇನ್ನು ಫಿಫ್ತ್ ಒನ್, ಹೌ ಜಸ್ಟಿಸ್ ಇಸ್ ರ್ಯಾಪ್ಡ್. ಹೌದಾ, ಏನಪ್ಪ ಅಂದ್ರೆ ನ್ಯಾಯ ಎಲ್ಲಿ ಹುದುಗಿಕೊಂಡಿದೆ, ರ್ಯಾಪ್ಡ್ ಅಥವಾ ಏನು ಸುತ್ತಕೊಂಡಿದೆ. ಜಸ್ಟಿಸ್ ಇಸ್ ಪ್ಯಾಕ್ಡ್ ಇನ್ ಅ ಬ್ಲಾಕ್ ಪ್ಯಾಕ್ ವೇರ್ ದೇರ್ ಇಸ್ ನೋ ಲೈಟ್, ಲೈಕ್ ಅ ಡಾರ್ಕ್ ಹಾಲ್ ಆಫ್ ರೇಸ್ ಫಾರ್ ಸರ್ವೈವಲ್. ನ್ಯಾಯ ಅನ್ನೋದು ಮುಚ್ಚಿ ಹೋಗ್ಬಿಟ್ಟಿದೆ ಎಲ್ಲಿ, ಕಪ್ಪದಾದಂತ ಒಂದು ಪೆಟ್ಟಿಗೆಯಲ್ಲಿ. ವೇರ್ ದೇರ್ ಇಸ್ ನೋ ಲೈಟ್, ಅಲ್ಲಿ ಏನೂ ಬೆಳಕಿಲ್ಲ. ಲೈಕ್ ಅ ಡಾರ್ಕ್ ಹಾಲ್ ಆಫ್ ರೇಸ್. ಹೌದಾ, ಏನಪ್ಪಾ ಅಂದ್ರೆ ಕತ್ತಲೆಯ ಕೋಣೆಯಲ್ಲಿ ನಡೆಯುವಂತ ಓಟ. ಯಾವುದಕ್ಕೋಸ್ಕರ ನಡೆಯುವಂತ ಓಟ? ಬದುಕೋಗೋಸ್ಕರ. ಹೌದಾ, ಜೀವಿಗಳು ನಡೆಸುವಂತ ಓಟದಲ್ಲಿ ಕಳೆದು ಹೋಗಿದೆ. ಸಿಕ್ಸ್ತ್ ಒನ್, ವೈ ಪೋಯೆಟ್ ಸೇಸ್ ದೇರ್ ಇಸ್ ನೋ ಈಸಿ ವೇ ಟು ಚಾರ್ಮ್ ದ ಸೋಲ್ ಆಫ್ ಜಸ್ಟಿಸ್. ಹೌದಾ, ಏನಪ್ಪಾ ಅಂದ್ರೆ ಕವಿಯ ಪ್ರಕಾರ ಏನು ಶಾರ್ಟ್ಕಟ್ಸ್ ಇಲ್ಲ. ಯಾವುದಕ್ಕೆ? ಕವಿಯ ಪ್ರಕಾರ ಯಾವುದೇ ಶಾರ್ಟ್ಕಟ್ಸ್ ಇಲ್ಲ. ಏನಪ್ಪಾ ಅಂದ್ರೆ ಚಾರ್ಮ್ ಆಫ್ ಅ ಸೋಲ್ ಆಫ್ ಅ ಜಸ್ಟಿಸ್, ನ್ಯಾಯವನ್ನ ಬಯಸುವಂತಹ ಆತ್ಮಕ್ಕೆ. ಜಸ್ಟಿಸ್ ಇನ್ಹೆರೆಂಟ್ ಲೈಟ್. ಹೌದಾ, ಜಸ್ಟಿಸ್ ಏನಪ್ಪಾ ಅಂದ್ರೆ ಒಂಥರ ಇಂಥ ಸರಿಯಲ್ಲ, ತುಂಬಾ ಗಟ್ಟಿಯಾದಂತ ಸರಿ. ಇಟ್ ಕೆನಾಟ್ ಬಿ ಎಕ್ಸ್ಚೇಂಜ್ ಫಾರ್ ಮನಿ. ಅದನ್ನ ನಾವು ಏನಪ್ಪಾ ಅಂದ್ರೆ ದುಡ್ಡಿನೊಂದಿಗೆ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಟ್ರುತ್ ಬೇಸ್ಡ್ ಆನ್ ಇಂಪಾರ್ಶಾಲಿಟೀಸ್. ಅದೊಂದು ಸತ್ಯ, ಏನಪ್ಪಾ ಅಂದ್ರೆ ಯಾವುದೇ ಭೇದ ಭಾವಗಳನ್ನ ಮಾಡದೇ ಇರುವಂತಹ, ಮೇಲು ಕೀಳುಗಳನ್ನ ಮಾಡದೇ ಇರುವಂತಹ ಇಂಪಾರ್ಶಾಲಿಟೀಸ್, ಟ್ರುತ್. ನವೆಡೇ ಜಸ್ಟಿಸ್ ಇಸ್ ರೆಡ್ಯೂಸ್ಡ್ ಟು ಟ್ರೆಡ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯ ಅನ್ನೋದು ಮಾರುಕಟ್ಟೆಯ ವಸ್ತುವಾಗಿದೆ. ಇಟ್ ಈಸ್ ಕೂಲ್ ಲೈಕ್ ಐಸ್. ಅದು ತುಂಬಾ ಕಠಿಣವಾಗಿತ್ತು, ಅದೇನು ತುಂಬಾ ತಂಪಾಗಿದೆ. ಹೆಂಗ್ ತಂಪಾಗಿತ್ತು ಅಂದ್ರೆ ಮಂಜುಗಡ್ಡೆ ತರ, ಐಸ್ ತರ. ಅಂಡ್ ಸ್ಟಿಲ್ ಲೈಕ್ ಅ ರಾಕ್. ಹೆಂಗಪ್ಪ ಅಂದ್ರೆ ಬಂಡೆಯ ತರ. therefore the poet says there is no easy way to charm the soul of justice. ಆದ್ರಿಂದ ಅಲ್ಲಿ ಯಾವುದೇ ಈಸಿ ವೇ ಇಲ್ಲ ಟು ಚಾರ್ಮ್ ದ ಸೋಲ್ ಆಫ್ ಜಸ್ಟಿಸ್. ಯಾವುದನ್ನ ನಮ್ಮ ಆತ್ಮ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳುವಂತ ಸತ್ಯ ಏನಿದಿಲ್ಲ, ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವ ಈಸಿ ವೇ, ಶಾರ್ಟ್ಕಟ್ಸ್ ಇಲ್ಲ ಅಂತ ಅರ್ಥ. ಇನ್ನು ಸೆವೆಂತ್ ಒನ್, ಹೌ ದ ಹ್ಯೂಮನ್ ಲೈಫ್ ಇಸ್ ಬೇಸ್ಡ್ ಆನ್ ಜಸ್ಟಿಸ್. ಯಾವ ರೀತಿಯಾಗಿ ಮಾನವನ ಜೀವನ ನೆಲೆ ನಿಂತಿದೆ, ಯಾವುದ್ರ ಮೇಲೆ? ನ್ಯಾಯದ ಮೇಲೆ. ಹ್ಯೂಮನ್ ಲೈಫ್ ಇಸ್ ಬೇಸ್ಡ್ ಆನ್ ಸರ್ಟನ್ ವ್ಯಾಲ್ಯೂಸ್. ಮನುಷ್ಯನ ಜೀವನ ನಿಂತಿರೋದು ಕೆಲವು ನೈತಿಕ ಮೌಲ್ಯಗಳ ಮೇಲೆ. ವ್ಯಾಲ್ಯೂಸ್ ಸ್ಟಿಲ್ ಗವರ್ನ್ ಅವರ್ ಲೈಫ್ಸ್. ಇವತ್ತಿಗೂ ಕೂಡ ಮೌಲ್ಯಗಳು ನಮ್ಮ ಜೀವನವನ್ನ ನಡೆಸ್ತಾವ, ಅಂದ್ರೆ ಮುಂದುವರಿಲಿಕ್ಕೆ ಕಾರಣ ಆಗ್ತಾವ. ಜಸ್ಟಿಸ್ ಇಸ್ ಒನ್ ಸಚ್ ಎ ವ್ಯಾಲ್ಯೂ. ಅದರಲ್ಲಿ ನ್ಯಾಯ ಅನ್ನೋದು ಅಂತ ಒಂದು ಏನಪ್ಪಾ ಅಂದ್ರೆ ಮೌಲ್ಯ that ensures an exploitation free life. ಅದೇನು ನಮಗೆ ಸುಭದ್ರತೆಯನ್ನು ಒದಗಿಸ್ತದಪ್ಪ ಅಂದ್ರೆ ನಮ್ಮನ್ನ ಯಾರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇಲ್ಲ. ಎಕ್ಸ್ಪ್ಲಾಯ್ಟ್ ಅಂದ್ರೆ ಏನು? ಕೆಟ್ಟ ಕೆಲಸಗಳಿಗೆ ಬಳಸ್ಕೊಳ್ತಾ ಇಲ್ಲ ಅನ್ನುವಂತ ಒಂದು ಮನೋಭಾವವನ್ನು ನಮ್ಮಲ್ಲಿ ಮೂಡಿಸ್ತದೆ. ಎಕ್ಸ್ಪ್ಲಾಯ್ಟೇಷನ್ ಫ್ರೀ ಲೈಫ್. ಹೌದಾ, ಏನಪ್ಪಾ ಅಂದ್ರೆ ನಮ್ಮನ್ನ ಯಾರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇಲ್ಲ, ಎಕ್ಸ್ಪ್ಲಾಯ್ಟ್ ಮಾಡದೇ ಇರುವಂತಹ ಲೈಫ್ ಅನ್ನ ಪಡಿತಾ ಇದೀವಿ ಅನ್ನೋದನ್ನ ಗ್ಯಾರಂಟಿ ಮಾಡ್ತದೆ. ಯಾವುದು? ಜಸ್ಟಿಸ್ ಅನ್ನೋದು. 8th, why justice cannot be charmed. Why justice cannot be charmed. Justice is a cool like ice and still like rock. ಹೌದಾ, ಏನಪ್ಪಾ ಅಂದ್ರೆ ಜಸ್ಟಿಸ್ ಅನ್ನ ನಾವು ಚಾರ್ಮ್ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ ಅಂದ್ರೆ ಅದು ತುಂಬಾ ಮಂಜುಗಡ್ಡೆಯಂತೆ ತಂಪಾಗಿದೆ ಮತ್ತು ಕಲ್ಲಿನಂತೆ ಗಟ್ಟಿಯಾಗಿದೆ. therefore there is no easy way to charm. ಅದಕ್ಕೆ ಅದನ್ನ ನಾವು ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದ ಸೋರ್ ಆಫ್ ಜಸ್ಟಿಸ್. ಜಸ್ಟಿಸ್ ಏನಪ್ಪಾ ಅಂದ್ರೆ ಒಂಥರ ಕಹಿನೂ ಇದ್ದಂಗ. ಅಂಡ್ ಜಸ್ಟಿಸ್ ಅರ್ನ್ಡ್ ಥ್ರೂ ಹಾರ್ಡ್ಶಿಪ್ ಇಸ್ ನಾಟ್ ಅ ಜಸ್ಟಿಸ್. ಆದ್ರೆ ನಾವು ಯಾವ ನ್ಯಾಯವನ್ನ ಹಾರ್ಡ್ಶಿಪ್, ಬದಲಾವಣೆ ಮೂಲಕ, ಮಾರುಕಟ್ಟೆ ಮೂಲಕ ಎಕ್ಸ್ಚೇಂಜ್ ಪಡ್ಕೊಂಡಿದ್ದೀವಿ, ಅದು ನಿಜವಾಗಿ ನ್ಯಾಯನೇ ಅಲ್ಲ. ಇನ್ನು 9th one, why poet says that justice is as gold strains bound in mud. ಹೌದಾ, ಕವಿಯ ಪ್ರಕಾರ ಜಸ್ಟಿಸ್ ಅನ್ನೋದು ಹೆಂಗಪ್ಪ ಅಂದ್ರೆ ಮಣ್ಣಲ್ಲಿ ಹುದುಗಿರುವಂತ ಚಿನ್ನದಂತೆ. ಹೌದಾ, ಗೋಲ್ಡ್ ಸ್ಟ್ರೇನ್ಸ್ ಆರ್ ಬೌಂಡೆಡ್ ಇನ್ ಅರ್ತ್. ಹೌದಾ, ಏನಪ್ಪಾ ಅಂದ್ರೆ ಬಂಗಾರದ ಹರಳುಗಳು ನಮ್ಗೆ ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ಭೂಮಿಯ ಅಂತರಾಳದಲ್ಲಿ ಸಿಗ್ತಾವ. ಇಟ್ ಈಸ್ ಹೈಲಿ ವ್ಯಾಲ್ಯೂಬಲ್. ಅದು ತುಂಬಾನೇ ಬೆಲೆ ಇದೆ. ಹವೆವರ್ ಮ್ಯಾನ್ ಎಕ್ಸ್ಪ್ಲಾಯ್ಟ್ ಇಟ್. ಆದ್ರೂ ಮನುಷ್ಯ ಏನ್ ಮಾಡ್ತಾನಂದ್ರೆ ಅವುಗಳನ್ನ ಹೊರತೆಗೆಯುವಂತ, ಭೂಮಿ ಅಂತರಾಳದಿಂದ ಹೊರತೆಗೆಯುವಂತ, ಎಕ್ಸ್ಪ್ಲಾಯ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾನೆ. ಇನ್ ದಿಸ್ ವೇ ಜಸ್ಟಿಸ್ ಇಸ್ ಆಲ್ಸೋ ವ್ಯಾಲ್ಯೂಬಲ್. ಹಂಗ ಬಂಗಾರ ಹೆಂಗೈತಿ ಹಂಗ ನ್ಯಾಯ ಕೂಡ ಅದರದೇ ಆದ ಬೆಲೆಯನ್ನು ಹೊಂದಿದೆ. ಬಟ್ ಮ್ಯಾನ್ ಎಕ್ಸ್ಪ್ಲಾಯ್ಟ್ ಇಟ್ ಫಾರ್ ಸೆಲ್ಫಿಶ್ ಎಂಡ್. ಆದ್ರೆ ಮನುಷ್ಯ ತನ್ನ ಆಸೆ
ಆಕಾಂಕ್ಷೆಗಳಿಗೋಸ್ಕರ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾನೆ, ಶೋಷಣೆಗೊಳಪಡಿಸ್ತಾ ಇದ್ದಾನೆ ತನ್ನ ಗ್ರಿಡಿ ನೀಡ್ಗಳಿಗೆ. ಗ್ರಿಡಿ ನೀಡ್ ಏನಪ್ಪಾ ಅಂದ್ರೆ ಕೆಟ್ಟ ಆಸೆಗಳಿಗೆ. 10th one, what the poet said in the last stanza. ಹೌದಾ, ಕೊನೆಯ ಸ್ಟಾಂಜಾದಲ್ಲಿ ಪೋಯೆಟ್ ಏನ್ ಹೇಳಿದಾನ? ದ ಪೋಯೆಟ್ ಸೇಡ್ ದಟ್ ಜಸ್ಟಿಸ್ ಇಸ್ ಲೈಕ್ ಅ ಡೀರ್. ಏನಪ್ಪ ಅಂದ್ರೆ ನ್ಯಾಯ ಅನ್ನೋದು ಒಂಥರ ಜಿಂಕೆ ತರ. ಕಾಟ್ ಇನ್ ಅ ಲಯನ್ಸ್ ಲೇರ್, ಹುಲಿಯ ಬಾಯಲ್ಲಿ ಸಿಕ್ಕಿದೆ. ಶಿ ನೆವರ್ ರೀಚಸ್ ಸೆಲ್ಫ್ ಬೈ ಹರ್ ಸೆಲ್ಫ್. ಹೌದಾ, ಜಸ್ಟಿಸ್ ಅನ್ನೋದು ತನ್ನನ್ನು ತಾನೇ ಮೇಲಕ್ಕೇರಕ್ಕಾಗಲ್ಲ. ಹೌದಾ, ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ಟ್ರುತ್. ಹೌದಾ, ನ್ಯಾಯಕ್ಕೆ ಯಾವುದೇ ಹೃದಯವಂತಿಕೆ ಇಲ್ಲ, ಸತ್ಯದ ಹೃದಯವಂತಿಕೆ ಇಲ್ಲ. ಜಸ್ಟಿಸ್ ವಿತ್ ನೋ ಡ್ಯಾಶ್ ಫಾರ್ ರೈಟ್ ಕಾಸ್. ಹೌದಾ, ಏನಪ್ಪ ಅಂದ್ರೆ ನ್ಯಾಯಕ್ಕೆ ಏನಪ್ಪ ಅಂದ್ರೆ ನೋ ಡ್ಯಾಶ್ ಫಾರ್ ರೈಟ್ ಕಾಸ್, ಒಳ್ಳೆತನ ಮಾಡೋಕೆ ತನ್ನದೇ ಆದ ಶಕ್ತಿ ಇಲ್ಲ. ಈಸ್ ಅ ಜಸ್ಟಿಸ್ ಡೆಡ್ ಇನ್ ಡೀಡ್. ಇಂತಹ ಏನ್ ನ್ಯಾಯ ಇದೆಯಲ್ಲ ನೋಡ್ರಿ, ತನಗೇನು ಮಾಡ್ಲಿಕ್ಕೆ ಆಗದೆ ಇರುವಂತ ನ್ಯಾಯ, ಎತ್ತರಕ್ಕೆ ಏರದೇ ಇರ್ಲಿಕ್ಕೆ ಆಗದೆ ಇರುವಂತ ನ್ಯಾಯ, ಹೃದಯವನ್ನ ಸಮಾಧಾನ ಪಡಿಸದೇ ಇರುವಂತ ನ್ಯಾಯ, ಜಸ್ಟಿಸ್ ಡೆಡ್ ಇನ್ ಡೀಡ್, ಅದು ಬದುಕುಳಿದಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಕ್ವಶನ್ ಮೇನ್ ನಂಬರ್ 3, ರೀಡ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ಎಕ್ಸ್ಟ್ರಾಕ್ಟ್ಸ್ ಅಂತ ಅಂದ್ರೆ ಯಾರಿಗೆ ಹೇಳಿದಾರ? ಡಿಸ್ಟ್ರೆಸ್ಸಿಂಗ್ ಗೇನ್ ಥ್ರೂ ಲಾಸ್. ಡಿಸ್ಟ್ರೆಸ್ಸಿಂಗ್ ಗೇನ್ ಥ್ರೂ ಲಾಸ್. ಹೌದಾ, ಏನಪ್ಪಾ ಅಂದ್ರೆ ನಾವು ಕೆಟ್ಟ ದಾರಿಯ ಮೂಲಕ ಪಡ್ಕೊಂಡಿದ್ದು ದೊಡ್ಡ ನಷ್ಟ. ಹೂ ಸೇಡ್ ದಿಸ್? ಪ್ರವೀಣ್ ಕುಮಾರ್ ರೈಟರ್ ಸೇಡ್ ದಿಸ್. ವೈ ಡಿಡ್ ಹಿ ಸೇ? ಅವ್ರು ಯಾಕೆ ಈ ರೀತಿ ಹೇಳಿದಾರೆ? ಗೆಟಿಂಗ್ ಜಸ್ಟಿಸ್ ಫಾರ್ ಮನಿ ಈಸ್ ಲೈಕ್ ಅರ್ನಿಂಗ್ ಪ್ರಾಫಿಟ್ ಡಿಸ್ಹಾನೆಸ್ಟ್ಲಿ ಟು ಫಿಲ್ ದ ಲಾಸ್. ಹೌದಾ, ಏನಪ್ಪಾ ಅಂದ್ರೆ ನಾವು ನ್ಯಾಯವನ್ನ ದುಡ್ಡು ಕೊಟ್ಕೊಂಡ್ಕೊಳ್ತಾ ಇದ್ದೀವಿ ಅಂದ್ರೆ ಅದು ಏನಪ್ಪಾ ಅಂದ್ರೆ ಒಂಥರ ಲಾಸ್ ಇದ್ದಂಗ. ಡಿಸ್ಹಾನೆಸ್ಟ್ಲಿ ಫಿಲ್ ದ ಲಾಸ್ ಏನಪ್ಪಾ ಅಂದ್ರೆ ನಾವು ನ್ಯಾಯಯುತವಾಗಿಲ್ಲ ಅನ್ನೋದನ್ನ ತೋರಿಸ್ಕೊಡ್ತದೆ. ದ ಪೋಯೆಟ್ ಫೀಲ್ಸ್ ದಟ್ ಗೆಟಿಂಗ್ ಜಸ್ಟಿಸ್ ಫಾರ್ ಮನಿ ಬಿಕಮ್ ಟ್ರೆಡ್. ನೋಡ್ರಿ, ನೀವು ದುಡ್ಡನ್ನ ಬಳಸಿ ನ್ಯಾಯವನ್ನ ಪಡ್ಕೊಳ್ತಾ ಇದ್ದೀರಾ ಅಂದ್ರೆ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಅರ್ಥ. ದೆನ್ ಸೆಕೆಂಡ್ ಒನ್, ಲೈಕ್ ಎ ಗೋಲ್ಡ್ ಸ್ಟ್ರೇನ್ಸ್ ಬೌಂಡ್ ಇನ್ ಮಡ್. ಹೌದಾ, ಬಂಗಾರದ ತುಣುಕುಗಳು ಮಣ್ಣಿನಲ್ಲಿ ಹುದುಗಿದಂಗೆ ಅಂತ ಕೇಳಿದ್ದಾರೆ. ಹೂ ಇಸ್ ದ ಪೋಯೆಟ್ ಆಫ್ ದಿಸ್ ಪೋಯಮ್? ಪ್ರವೀಣ್ ಕುಮಾರ್ ಇಸ್ ದ ಪೋಯೆಟ್ ಆಫ್ ದಿಸ್ ಪೋಯಮ್. ವೈ ಗೋಲ್ಡ್ ಸ್ಟ್ರೇನ್ಸ್ ಬೌಂಡ್ ಇನ್ ಮಡ್? ಯಾಕೆ ಬಂಗಾರದ ತುಣುಕುಗಳು ಮಣ್ಣಿನಲ್ಲಿ ಮುಚ್ಚಿದಾವ? ಗೋಲ್ಡ್ ಈಸ್ ಟೇಕನ್ ಔಟ್ ಫ್ರಮ್ ದ ಮಡ್. ಮೊದಲು ಆ ಹರಳುಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಮಣ್ಣಿಂದ ಬೇರ್ಪಡಿಸ್ತೀವಿ. ಹವೆವರ್ ಜಸ್ಟಿಸ್ ಇಸ್ ಕೆಪ್ಟ್ ಇನ್ ಅ ಡಾರ್ಕ್ ಹಾಲ್ ಆಫ್ ರೇಸ್. ಹೌದಾ, ನಾವು ನ್ಯಾಯವನ್ನ ಏನಪ್ಪಾ ಅಂದ್ರೆ ಒಂದು ಕತ್ತಲೆಯ ಕೋಣೆಯಲ್ಲಿ ಮುಚ್ಚಿಡ್ತೀವಿ. wrapping in black packs like those that gold strains bound in mud. ಯಾವ ರೀತಿಯಾಗಪ್ಪ ಅಂದ್ರೆ ಯಾವ ರೀತಿಯಾಗಿ ಮಣ್ಣಿನ ನಲ್ಲಿ ಚಿನ್ನದ ಹರಳುಗಳು ಅಡ್ಕೊಂಡಿದಾವಲ್ಲ ಹಂಗ. however it is exploiting poet. okay, however it's exploiting, ಅದನ್ನ ಹೊರತೆಗೆಯೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. poet compares the justice with gold bound in mud. ಅದಕ್ಕೆ ಬರೆಯುವಂತ ಪ್ರವೀಣ್ ಕುಮಾರ್ ಅವರು ಏನಪ್ಪಾ ಅಂದ್ರೆ ಚಿನ್ನವನ್ನ ಅಥವಾ ಭೂಮಿಯ ಅಂತರಾಳದಲ್ಲಿ ಏನು ಚಿನ್ನದ ಹರಳುಗಳನ್ನ ಹೊರತೆಗಿತೀವಲ್ಲ ಅದನ್ನ ಯಾವ್ದಕ್ ಹೋಲಿಸಿದಾರಪ್ಪ ಅಂದ್ರೆ ಸತ್ಯಕ್ಕೆ ಹೋಲಿಸಿದಾರ. ಹೌದಾ, ಸತ್ಯಕ್ಕೆ ಹೋಲಿಸಿ ಸತ್ಯವನ್ನ ಆ ರೀತಿಯಾಗಿ ಹೊರತೆಗಿದ್ಬೇಕಾಗಿದೆ. ಮಣ್ಣಿನಿಂದ ಹೆಂಗ ನಾವು ಬಂಗಾರವನ್ನು ತೆಗಿತೀವಲ್ಲ ಹಂಗ. ಥರ್ಡ್ ಒನ್, while hardship makes her no more justice. while hardship makes her no more justice, who does here her refer to? her refers to justice. ಇಲ್ಲಿ her ಅಂತ ಯಾರಿಗೆ ಬಳಸಲಾಗಿದೆಪ್ಪ ಅಂದ್ರೆ ನ್ಯಾಯಕ್ಕೆ ಬಳಸಲಾಗಿದೆ. while hardship makes her no more justice. ಹೌದಾ, ಅವಳು ಪಟ್ಟಂತ ಕಷ್ಟ ಏನಪ್ಪಾ ಅಂದ್ರೆ ಅವಳನ್ನ ನ್ಯಾಯದ ಕಡೆ ಒಯ್ತದ ಅಂತ ಹೇಳಕ್ ಆಗಲ್ಲ. why justice is getting through hardship? ಹೌದಾ, ತುಂಬಾ ಕಷ್ಟಪಟ್ಟ ಮೇಲೆ ನಮ್ಗೆ ಯಾಕೆ ನ್ಯಾಯ ಸಿಗ್ತದ? ಇಟ್ ಈಸ್ ನಾಟ್ ಈಸಿ ಟು ಗೆಟ್ ಎ ಜಸ್ಟಿಸ್. ಹೌದಾ, ತುಂಬಾ ಸಲೀಸಾಗಿ ನ್ಯಾಯವನ್ನು ಪಡ್ಕೊಳ್ಳೋದು ಈಗಿನ ಕಾಲದಲ್ಲಿ ಅಷ್ಟು ಸುಲಭವಿಲ್ಲ. ವರ್ಕಿಂಗ್ ಹಾರ್ಡ್ ಟು ಗೆಟ್ ಎ ಜಸ್ಟಿಸ್ ಮೇಕ್ಸ್ ಇನ್ಜಸ್ಟಿಸ್. ನೀವು ತುಂಬಾನೇ ಪ್ರಯತ್ನ ಪಟ್ಟು ನೀವು ಏನಾದ್ರೂ ನ್ಯಾಯವನ್ನು ಪಡ್ಕೊಳ್ತೀರಾ ಅಂದ್ರೆ ನೀವು ಇನ್ಜಸ್ಟಿಸ್, ನ್ಯಾಯವಲ್ಲದ ದಾರಿಯಲ್ಲಿ ಹೋಗ್ತಾ ಇದೀರಾ ಅಂತ ಅರ್ಥ. therefore the poet wanted to heighten his idea about justice. ಅದಕ್ಕೆ ಕವಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ತಮ್ಮ ನ್ಯಾಯದ ಬಗೆಗಿನ ನಿಲುವಿನ ಇನ್ನೊಂದು ಸ್ವಲ್ಪ ಎತ್ತರಿಸಲಿಕ್ಕೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾರ. ಫೋರ್ತ್ ಒನ್, ಲಾಸ್ಟ್ ಇನ್ ಅ ಥಿಕ್ ಜಂಗಲ್ ಆಫ್ ಲೈಟ್ಲೆಸ್ ನೈಟ್. ಹೌದಾ,
ಏನಪ್ಪಾ ಅಂದ್ರೆ ದಟ್ಟವಾದ ಅರಣ್ಯಗಳಲ್ಲಿ ಕಳೆದು ಹೋಗಿದೆ. ಎಲ್ಪ ಅಂದ್ರೆ ಅತ್ಯಂತ ದಟ್ಟವಾದ ಅರಣ್ಯಗಳು, ಅಲ್ಲಿ ಸೂರ್ಯನ ಬಿಸಿಲು ಮುಟ್ಟೋದಿಲ್ಲ ಅಂತಹ ಪ್ರದೇಶದಲ್ಲಿ. ಹೂ ಸೇಡ್ ದಿಸ್? ಪ್ರವೀಣ್ ಕುಮಾರ್ ಸೇಡ್ ದಿಸ್. ರೈಟರ್ ಪ್ರವೀಣ್ ಕುಮಾರ್ ಸೇಡ್ ದಿಸ್. ವೈ ಜಸ್ಟಿಸ್ ಇಸ್ ಲಾಸ್ಟ್ ಇನ್ ದ ಥಿಕ್ ಜಂಗಲ್? ಯಾಕೆ ನ್ಯಾಯ ಅನ್ನೋದು ಏನಪ್ಪಾ ಅಂದ್ರೆ ಅತ್ಯಂತ ದಟ್ಟವಾದ ಕಾಡಿನಲ್ಲಿ ಅಡಗಿ ಹೋಗಿದೆ ಅಂತ ಹೇಳ್ತೀವಿ. ಜಸ್ಟಿಸ್ ಇಸ್ ಲಾಟ್ ಇನ್ ಥಿಕ್ ಜಂಗಲ್ ಆಫ್ ಲೈಟ್ಲೆಸ್ ನೈಟ್. ಜಸ್ಟಿಸ್ ಅನ್ನೋದು ದಟ್ಟವಾದ ಅರಣ್ಯದಲ್ಲಿ ಕಳೆದು ಹೋಗಿರುವಂತಹ ಬೆಳಕಿಲ್ಲದ ವಸ್ತುವಾಗಿದೆ. ಲೈಕ್ ಅ ರ್ಯಾಟ್ ಕಾಟ್ ಇನ್ ಅ ಸ್ಯಾಕ್ ಆಫ್ ಡೆತ್. ಯಾವ ರೀತಿಯಾಗಪ್ಪ ಅಂದ್ರೆ ಕಾಡಿನಲ್ಲಿ ಕಳೆದು ಹೋದ ಇಲಿ, ಹೌದಾ, ಕೊನೆ ಏನಪ್ಪಾ ಅಂದ್ರೆ ಸಾವಿನಲ್ಲಿ ನೋಡಿದ್ದು. ದ ಪೋಯಟ್ ಮೀನ್ಸ್ ದಟ್ ವಿ ಕೆನಾಟ್ ಗೆಟ್ ಜಸ್ಟಿಸ್ ಇನ್ ಅ ಗುಡ್ ಪಾತ್. ಅದಕ್ಕೆ ಕವಿ ಈ ಕವಿತೆಯ ಮೂಲಕ ನಮ್ಗೆ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ನಾವು ಸರಿಯಾದ ಮಾರ್ಗದಲ್ಲಿ ಸತ್ಯಯುತವಾಗಿ ಸಾಗಿ ನಾವು ನ್ಯಾಯವನ್ನ ಪಡ್ಕೊಳ್ತೀವಿ ಅಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಫಿಫ್ತ್ ಒನ್, ಶಿ ನೆವರ್ ರೀಚಸ್ ಸೆಲ್ಫ್ ಬೈ ಹರ್ ಸೆಲ್ಫ್. ನ್ಯಾಯ ಅನ್ನೋದು ತನ್ನಿಂದ ತಾನೇ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಅವಳಿಂದ ಅವಳೇ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಹೂ ಡಸ್ ಶಿ ರೆಫರ್ಸ್ ಟು? ಶಿ ರೆಫರ್ಸ್ ಟು ಜಸ್ಟಿಸ್. ಇಲ್ಲಿ ಶಿ ಅಂದ್ರೆ ಯಾರಪ್ಪ ಅಂದ್ರೆ ನ್ಯಾಯ ದೇವತೆ. ವೈ ಜಸ್ಟಿಸ್ ಕೆನಾಟ್ ಬಿ ರೀಚ್ಡ್ ಬೈ ಹರ್ ಸೆಲ್ಫ್? ಯಾಕೆ ನ್ಯಾಯ ದೇವತೆ ತನ್ನಿಂದ ತಾನೇ ಮೇಲೇರ್ಲಿಕ್ಕೆ ಸಾಧ್ಯ ಇಲ್ಲ? ಜಸ್ಟಿಸ್ ಇಸ್ ಕಾಟ್ ಇನ್ ಅ ಲಯನ್ಸ್ ಲೇರ್. ಯಾಕೆಂದ್ರೆ ನ್ಯಾಯ ದೇವತೆ ಯಾವ್ದ್ರ ಬಾಯಲ್ಲಿ ಸಿಕ್ಕಿದಾಳಪ್ಪ ಅಂದ್ರೆ ಸಿಂಹದ ಬಾಯಲ್ಲಿ ಸಿಕ್ಕಂಗಿದಾಳ. ಹೌದಾ? ಜಸ್ಟಿಸ್ ಕೆನಾಟ್ ರೀಚ್ ಸೆಲ್ಫ್ ಬೈ ಇಟ್ ಸೆಲ್ಫ್. ಅದಕ್ಕೆ ಏನಪ್ಪಾ ಅಂದ್ರೆ ನ್ಯಾಯ ಅನ್ನೋದು ತನ್ನಿಂದ ತಾನೇ ಪಡ್ಕೊಳ್ಳುವಂತದ್ದು ಅಲ್ಲ. ನ್ಯಾಯ ನನಗಷ್ಟೇ ಅಂತಲ್ಲ, ತನಗೆ ಪಡ್ಕೊಳ್ಳೋದು ಅಂತಲ್ಲ. ದ ಗ್ರೀಡಿ ಪೀಪಲ್ ಕರಪ್ಟೆಡ್ ಜಸ್ಟಿಸ್. ಹೌದಾ? ಬಹಳಷ್ಟು ಆಸೆಬುರುಕ ಜನ ಏನಿದಾರಲ್ಲ, ಅವರು ಏನಪ್ಪಾ ಅಂದ್ರೆ ಭ್ರಷ್ಟಾಚಾರಗಳನ್ನ ಎಸಗಿ ಏನಪ್ಪಾ ಅಂದ್ರೆ ಶೋಷಣೆಯನ್ನ ಮಾಡಿದಾರೆ ನ್ಯಾಯವನ್ನ. ದಿಸ್ ಸ್ಟೇಟಸ್ ಆಫ್ ಜಸ್ಟಿಸ್ ವರೀಸ್ ದ ಪೋಯಟ್. ಈ ರೀತಿ ಏನ್ ಶೋಷಣೆಯನ್ನು ಮಾಡಿದಾರಲ್ಲ, ಇಂತಹ ನ್ಯಾಯದ ಮುಖವಾಡಕ್ಕೆ ಏನಪ್ಪಾ ಅಂದ್ರೆ ಕವಿ ತಲೆ ಕಟ್ಸ್ಕೊಂಡಿದ್ದಾರೆ. ವರೀಸ್, ತಲೆ ಕಟ್ಸ್ಕೊಂಡಿದ್ದಾರೆ, ನೋವಾಗ್ತಾ ಇದೆ. ಸಿಕ್ಸ್ತ್ ಒನ್, ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ಟ್ರುತ್. ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ಟ್ರುತ್. ನ್ಯಾಯ ಅನ್ನೋದಕ್ಕೆ ಯಾವುದೇ ಹೃದಯವಿಲ್ಲ, ಸತ್ಯದ ಹೃದಯವಿಲ್ಲ. ಹೂ ಸೇಡ್ ದಿಸ್? ಪ್ರವೀಣ್ ಕುಮಾರ್ ಸೇಡ್ ದಿಸ್. ಯಾರು ಹೇಳ್ತಾರ? ಈ ಪದ್ಯವನ್ನ ಬರೆದಂತ, ಜಸ್ಟಿಸ್ ಪದ್ಯವನ್ನ ಬರೆದಂತ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ವಾಟ್ ಡಸ್ ಹಾರ್ಟ್ ಆಫ್ ಟ್ರುತ್, ಸಾರಿ, ವಾಟ್ ಡಸ್ ಹಾರ್ಟ್ ಫಾರ್ ಟ್ರುತ್ ರೆಫರ್? ಹಾರ್ಟ್ ಫಾರ್ ಟ್ರುತ್ ಅಂದ್ರೆ ಏನು? ಹೃದಯಕ್ಕಾಗಿ ಸತ್ಯ. ಅಕಾರ್ಡಿಂಗ್ ಟು ದ ಪೋಯಟ್, ಹೌದಾ, ಏನಪ್ಪಾ ಅಂದ್ರೆ ಕವಿಯ ಪ್ರಕಾರ, ಫೀಲ್ ಸಾರಿ ದಟ್ ದೇರ್ ಇಸ್ ನೋ ಜಸ್ಟಿಸ್. ನಾನು ಸುತ್ತಮುತ್ತಲು ನೋಡಿದಾಗ ಎಲ್ಲೂ ಕೂಡ ನನಗೆ ನ್ಯಾಯ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಅಂಡ್ ಇಟ್ ಈಸ್ ನಾಟ್ ಅ ರೇಸಿಂಗ್ ಫಾರ್ ರೈಟ್ ಕಾಸ್. ಆಮೇಲೆ ಆ ನ್ಯಾಯ ಹುಡುಕಾಡುವಿಕೆ ಒಳ್ಳೆಯ ಕೆಲಸಗಳಿಗೆ ಪೂರ್ಣವಾಗಿ ಬಳಕೆ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ನ್ಯಾಯ ಅನ್ನೋದು, ಜಸ್ಟಿಸ್ ಅನ್ನ ನೋಡಿದಾಗ ಅದು ಪೂರ್ತಿ ಸತ್ತು ಹೋಗಿದೆ, ಇಟ್ಸ್ ಅ ಡೆಡ್, ಅಡಿಸ್ತಾ ಇದೆ ಅಂತ ತಮ್ಮ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಹಂಗಂದ್ರೆ ಇಲ್ಲಿವರೆಗೂ 9ನೇ ತರಗತಿಯ ದ್ವಿತೀಯ ಭಾಷೆ ಪದ್ಯ 5 ನ್ಯಾಯ, ಹೌದಾ, ಪ್ರವೀಣ್ ಕುಮಾರ್ ಅವರು ಬರೆದಂತ ಪದ್ಯದ ಪ್ರಶ್ನೋತ್ತರಗಳನ್ನ ಅಭ್ಯಾಸ ಮಾಡಿದ್ವಿ. ಹೌದಾ, ನಾನು ಈ ಹಿಂದೆ SSLC ಏನಪ್ಪಾ ಅಂದ್ರೆ ಕ್ಲಿಪ್ ಗಳನ್ನ ರೆಡಿ ಮಾಡ್ಬೇಕಾದ್ರೆ ಜಸ್ಟ್ ಏನ್ ಮಾಡ್ತಾ ಇದ್ದಿದ್ರು, ಓದ್ತಾ ಹೋಗ್ತಾ ಇದ್ದೆ, ಅದರ ಮೀನಿಂಗ್ ಎಲ್ಲ ಕೊಡ್ತಾ ಇರ್ಲಿಲ್ಲ. ಆದ್ರೆ ಈಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಯೂಸ್ ಆಗ್ಲಿ ಅನ್ನುವಂತ ದೃಷ್ಟಿಯಿಂದ ಆ ಕ್ವಶನ್ ಆನ್ಸರ್ಸ್ ಗಳ ಕನ್ನಡ ಮೀನಿಂಗ್ ಅನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. 100% ಅಂತೂ ನಂಗೆ ಟ್ರಾನ್ಸ್ಲೇಟ್ ಮಾಡಕ್ ಆಗೋದಿಲ್ಲ, ಬಟ್ ನನ್ನಿಂದ ಎಷ್ಟು ಸಾಧ್ಯ, ಡೈರೆಕ್ಟ್ ಆಗಿ ಎಷ್ಟು ಸಾಧ್ಯ ಆಗ್ತಾ ಇದೆ ಅಷ್ಟು ಟ್ರಾನ್ಸ್ಲೇಟ್ ಮಾಡಿ ಆ ಕ್ವಶನ್ ಗಳ ಅರ್ಥವನ್ನ ತಿಳಿಸಿ ಆ ಉತ್ತರದ ಅರ್ಥವನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಷ್ಟು ಚಾಪ್ಟರ್ ನ ಪದೇ ಪದೇ ರಿವಿಷನ್ ಮಾಡ್ಬೇಕಾದ್ರೆ, ಫೇರ್ ಬರಿಬೇಕಾದ್ರೆ, ಆಮೇಲೆ ನಿಮ್ಮ ಬೇರೆ ಬೇರೆ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ಕೋಬೇಕಾದ್ರೆ ಈ ವಿಡಿಯೋಗಳನ್ನ ಏನಪ್ಪಾ ಅಂದ್ರೆ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಲ್ಲಾ ಚಾಪ್ಟರ್ಸ್ ನ ವಿಡಿಯೋಗಳನ್ನ ಕಣ್ಣಾಯಿಸ್ತಾ ಇರ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನಿಮ್ ಸ್ನೇಹಿತರಿಗೂ, ನಿಮ್ಗೆ ಗುರ್ತಿರುವಂತ ಗುಂಪುಗಳಿಗೆ, ನಿಮ್ ಸ್ನೇಹಿತರದ್ದು ಏನ್ ಗುಂಪು ಮಾಡಿರ್ತಿರ್ಲ ಅಲ್ಲಿ ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.